ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಅತಿರಥರ ಬುಡಕ್ಕೆ ಬರ್ತಾ ಇದೆಯಾ ದಾವಣಗೆರೆ ಬೆಂಕಿ? ಜಬ್ಬಾರ್ ನಸೀರ್ ಬೆನ್ನಲ್ಲೇ ಶುರುವಾಯ್ತಾ ಮತ್ತೊಬ್ಬರಿಗೆ ಸಂಕಷ್ಟ? ನಸೀರ್ ತಲೆದಂಡ ಬೆನ್ನಲ್ಲೇ ನನ್ ಅದರ್ ದೆನ್ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ವಸತಿ ಸಚಿವರಿಗೆ ಬುಲಾವ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಕ್ಷದ ಅಭ್ಯರ್ಥಿ ವಿರುದ್ಧ ಷಡ್ಯಂತ್ರಕ್ಕೆ ಗರಂ ಆಗಿದೆ ಹೈಕಮಾಂಡ್ ಅಂತ ಹೇಳಲಾಗಿದೆ. ಹೈಕಮಾಂಡ್ನಿಂದ ಸಿಎಂಗೆ ಸ್ಪಷ್ಟ ಸಂದೇಶ ಬಂದಿದ್ಯಾ, ದೂರ ಇಡಿ ಇವ್ರನ್ನೆಲ್ಲ ಅಂತ ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಜಮೀರ್ ಬುಲಾವ್. ಏನ್ ಮಾತಾಡ್ತಾರೆ ಸಿದ್ದರಾಮಯ್ಯ, ಏನ್ ಹೇಳ್ತಾರೆ? ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಏನಾಗುತ್ತೆ ಈಗ? ಜಬ್ಬಾರ್ ಹಾಗೂ ನಸೀರ್ ವಿಚಾರ ಏನಾಯ್ತು ಅಂತ ನೋಡಿದ್ವಿ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಏನಾಗಲಿದೆ? ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವಾಗಲಿದೆಯಾ ಅಥವಾ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರ ಖಾತೆಗೆ ಕೊಕ್ಕೆ ಬೀಳಲಿದೆಯಾ ಗೊತ್ತಿಲ್ಲ. ಈ ರೀತಿಯ ಅನೇಕ ಊಹಾಪೋಹಗಳು ಹರಿದಾಡ್ತಾ ಇದೆ. ಏನ್ ನಡೀತಾ ಇದೆ? ಮುಖ್ಯಮಂತ್ರಿಗಳು ಏನ್ ಮಾತನಾಡ್ತಾ ಇದ್ದಾರೆ? ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನ್ ನಿರ್ಣಯ ಕೈಗೊಳ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಹೈಕಮಾಂಡ್ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ, ಪಕ್ಷದ ಅಭ್ಯರ್ಥಿ ವಿರುದ್ಧ ಯಾರಾದರೂ ಚಟುವಟಿಕೆ ಮಾಡಿದ್ರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಪಕ್ಷ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ನಾನೊಬ್ಬ ಜನಸೇವಕ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಯಾವತ್ತಿಗೂ ಲೀಡರ್ ಆಗಕ್ಕೆ ಬಯಸಿರಲಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ರಿಜ್ವಾನ್ ಅರ್ಷದ್ ಅವರ ಆರೋಪಕ್ಕೆ ಜಮೀರ್ ಅಹಮದ್ ಖಾನ್ ತಿರುಗಿ ಇಟ್ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರವಿತ್ತು, ಆದ್ರೆ ಪಕ್ಷದ ವರಿಷ್ಠರ ನಿರ್ಧಾರದಂತೆ ಸಮರ್ಥಿಗೆ ಟಿಕೆಟ್ ಏನು ಕೊಟ್ಟರು. ಆಮೇಲೆ ದಾವಣಗೆರೆ ವಿಚಾರದಲ್ಲಿ ನನಗೆ ಯಾವುದೇ ಅಸಮಾಧಾನ ಇರಲಿಲ್ಲ. ನಾನು ಕೇರಳಕ್ಕೆ ಹೋಗಿದ್ದೆ, ನಸೀರ್ಗೆ ದಾವಣಗೆರೆಗೆ ಹೋಗುವಂತೆ ಸಿಎಂ ಸೂಚಿಸಿದ್ರು, ಆದ್ರೂ ಅವರು ಹೋಗಿರ್ಲಿಲ್ಲ. ಸಿಎಂ ಆದೇಶದ ಬೆನ್ನಲ್ಲೂ ಕೂಡ ಅವರು ಪ್ರಚಾರಕ್ಕೆ ಹೋಗಿರ್ಲಿಲ್ಲ. ಹಾಗಾಗಿ ಬಹುಶಃ ಅವರ ವಿರುದ್ಧ ಕ್ರಮ ಆಗಿರಬಹುದು ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನೇ ನಾನು ಇರಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಸಿ ಎಮ್ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇರೋದು ನಾನು. ಸಿ ಎಮ್ ಕರೆದವ್ರು ನನಗೆ 10:00ಕ್ಕೆ ಸಿ ಎಮ್ ಕರೆದವ್ರೆ. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾರನ್ನ ಎಷ್ಟು ಹೇಳಿದಾರಾ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ ದಾವಣಗೆರೆ. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನೇ ನಾನು ಇರಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಸಿ ಎಮ್ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇರೋದು ನಾನು. ಸಿ ಎಮ್ ಕರೆದವ್ರು ನನಗೆ 10:00ಕ್ಕೆ ಸಿ ಎಮ್ ಕರೆದವ್ರೆ. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾರನ್ನ ಎಷ್ಟು ಹೇಳಿದಾರಾ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಹನುಮಂತ್ ದುರ್ಗದ ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಇವರ ವಿಚಾರ, ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಏನಾಗ್ಬೋದು ಈಗ? ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಜಮೀರ್ ಅವರ ವಿಚಾರದಲ್ಲಿ ಏನ್ ಸಂದೇಶ ಕೊಟ್ಟಿದೆ? ಜಮೀರ್ ಅವರ ವಿಚಾರದಲ್ಲಿ ಏನೆಲ್ಲ ಆಗ್ಬೋದು? ಶ್ರೀಲಕ್ಷ್ಮಿ, ಸಚಿವ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಇದಕ್ಕೆ ಕಾರಣ ಏನಂತಂದು ಹೇಳಿದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ
ನಡೆದಂತ ಒಂದಷ್ಟು ರಾಜಕೀಯ ವಿದ್ಯಮಾನಗಳು ಈಗ ಕಾಂಗ್ರೆಸ್ನ ಪಕ್ಷದ ಒಳಗಡೆಯೇ ಒಂದಷ್ಟು ಭಿನ್ನ ನಿಲುವುಗಳನ್ನ ಆಗಿದೆ, ಭಿನ್ನ ಕವಲುದಾರಿಗಳನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಆಗಿದಾವೆ ಅನ್ನೋಂತ ಗಂಭೀರವಾದಂತಹ ಆರೋಪ, ಜೊತೆಗೆ ಎಐಸಿಸಿ ನಾಯಕರು ಕೂಡ ಅಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋಂಥದ್ದು ಈಗಿರುವಂತಹ ಮಾಹಿತಿ. ಅದೇ ಕಾರಣಕ್ಕಾಗಿ ಅಬ್ದುಲ್ ಜಬ್ಬಾರ್ ಅವ್ರದ್ದಾಯ್ತು, ಈಗ ನಸೀರ್ ಅಹಮದ್ ಅವ್ರನ್ನೂ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಒಂದಿಷ್ಟು ತೆರವು ಬಿಡುಗಡೆ ಮಾಡುವಂತ ಕೆಲಸ ನಡೆದಿದೆ. ಇಬ್ಬರ ನಂತರದಲ್ಲಿ ಮುಂದಿನ ಆಯ್ಕೆ ಅಥವಾ ಮುಂದಿನ ಬೊಟ್ಟು ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಸಚಿವ ಜಮೀರ್ ಅಹಮದ್ ಅವರ ಹತ್ರ ತೋರ್ತಾ ಇರುವಂತ ಬೊಟ್ಟು ಇದು. ಆ ಕಾರಣಕ್ಕಾಗಿನೇ ಸಚಿವ ಜಮೀರ್ ಅಹಮದ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರಿಂದ ಸಿದ್ದರಾಮಯ್ಯ ಅವರಿಗೆ ಯಾವ ಸೂಚನೆ ಬಂದಿದೆ, ಇಲ್ಲಿ ಯಾವ ಕಾರಣಕ್ಕಾಗಿ ನಸೀರ್ ಅಹಮದ್ ಅವ್ರನ್ನ ರಾಜೀನಾಮೆ ಪಡಿಬೇಕಾಗಿತ್ತು, ಇಲ್ಲ ಅಂತಂದ ಹೇಳಿದ್ರೆ ವಜಾ ಮಾಡ್ತೀವಿ ಅನ್ನೋಂತ ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಆ ಕಾರಣಕ್ಕಾಗಿನೇ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ. ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಸಚಿವ ಜಮೀರ್ ಅಹಮದ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೈಕಮಾಂಡ್ಗೆ ಸಚಿವ ಜಮೀರ್ ಅಹಮದ್ ಅವರ ಜೊತೆಗೆ ಮಾತುಕತೆ ಆದ ನಂತರದಲ್ಲಿ ಹೈಕಮಾಂಡ್ಗೆ ಯಾವ ರೀತಿ ಸಂದೇಶವನ್ನ ಕೊಡಬೇಕು, ಹೈಕಮಾಂಡ್ ಜೊತೆಗೆ ಯಾವ ರೀತಿಯ ಮಾಹಿತಿಗಳನ್ನ ಹಂಚಿಕೊಳ್ಳಬೇಕು, ಇಲ್ಲಿ ಏನಾಗಿದೆ ಅನ್ನುವಂತ ಎಲ್ಲಾ ರೀತಿಯ ವಾಸ್ತವಾಂಶದ ಒಂದಷ್ಟು ರಿಪೋರ್ಟ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಿಗೆ ಕೊಡಬಹುದು ಅಥವಾ ಹೇಳಬಹುದು ಅನ್ನುವಂತ ಸಾಧ್ಯತೆಗಳಿದಾವೆ. ಆದ್ರೆ ಒಂದಂತೂ ಸತ್ಯ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ, 3 ರಿಂದ 4 ಬಾರಿ ಗೆದ್ದಂತ ಶಾಸಕರು ಎಲ್ಲರೂ ಕೂಡ ಹೋಗಿ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಮೊದಲ ಸ್ಥಾನದ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಇತ್ಯರ್ಥ ಆಗದೆ ಹೊರತು ಕ್ಯಾಬಿನೆಟ್ ರೀಶಫಲ್ ಮಾಡುವಂತ ಅಗತ್ಯ ಇಲ್ಲ ಅನ್ನೋದನ್ನ ನೇರವಾಗಿ ಮತ್ತೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಂತದ್ದು. ಒಂದೊಮ್ಮೆ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಬಿನೆಟ್ ರೀಶಫಲ್ಗೆ ಏನಾದ್ರೂ ಅಷ್ಟು ಅಂತಂದು ಹೇಳಿದ್ರೆ ಗ್ರೀನ್ ಸಿಗ್ನಲ್ ಏನಾದ್ರು ಕೊಟ್ರೆ ಅದೇ ಅವಕಾಶವನ್ನ ಬಳಸಿಕೊಂಡು ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಈಗಾಗಲೇ ಮಾಡಲಾಗಿದೆ. ಅದೇ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿಕೊಂಡು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಒತ್ತಾಯ ಕೂಡ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಒಂದೊಮ್ಮೆ ಏನಾದ್ರೂ ಹೈಕಮಾಂಡ್ ಅವರ ಒತ್ತಾಯಕ್ಕೆ ಏನಾದ್ರೂ ಮಾಡಿದ್ರೆ ಸಚಿವ ಸ್ಥಾನಕ್ಕೂ ಕೂಡ ಒಂದಷ್ಟು ಶಾಕ್ ಕೇಳಿ ಬರುವಂತ ಸಾಧ್ಯತೆ ಇದೆ. ಆದ್ರೆ ಸಚಿವ ಜಮೀರ್ ಅಹಮದ್ ಅವರು ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರ ಪ್ರಚಾರದಲ್ಲಿ ತೊಡಗಿರುವಂತದ್ದು, ಮತ್ತೆ ಹೈಕಮಾಂಡ್ ನಾಯಕರು ಹೇಳಿದಂತೆ ನಾನು ಮಾಡಿದ್ದೀನಿ, ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕೆಲಸವನ್ನ ಮಾಡಕ್ಕೆ ಹೇಳಿದ್ರು ಮಾಡಿದ್ದೀನಿ, ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ 5ನೇ ತಾರೀಕಿಗೆ ಬಂದು ಪ್ರಚಾರವನ್ನ ಮಾಡಿ ಅಂತ ಹೇಳಿದ್ರು ಕೂಡ ನಾನು ದಾವಣಗೆರೆ ಬಂದು ಪ್ರಚಾರವನ್ನ ಮಾಡಿದ್ದೀನಿ, ಅದಾಗಿಯೂ ಕೂಡ ಅಗತ್ಯ ಬಿದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿದ್ರೆ, ಆದ್ರೆ ಅಗತ್ಯ ಏನು ಬರ್ಲಿಲ್ಲ, ನಾವೆಲ್ಲವೂ ಕೂಡ ಮ್ಯಾನೇಜ್ ಮಾಡಿದ್ದೀವಿ ಅನ್ನೋ ಮಾಹಿತಿ ನಾವು ಹೋಗಿಲ್ಲ ಅನ್ನೋಂತ ವಾದನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಹೈಕಮಾಂಡ್ ಯಾವ ರೀತಿ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದಷ್ಟು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಲದಲ್ಲಿ ಬಿಡಿಸಿಕೊಂಡಿರುವಂತಹ ನಾಯಕರಿಗೆ ಒಂದೊಂದೇ ಪೆಟ್ಟಿನ ಬೀಳ್ತಾ ಇರುವಂತಹ ಪ್ರಸಂಗಗಳು ನಡೀತಾ ಇದಾವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತ್ ತುರ್ಕಟ್ ಡೀಟೇಲ್ಸ್ಗಾಗಿ. ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದಷ್ಟು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಲದಲ್ಲಿ ಬಿಡಿಸಿಕೊಂಡಿರುವಂತಹ ನಾಯಕರಿಗೆ ಒಂದೊಂದೇ ಪೆಟ್ಟಿನ ಬೀಳ್ತಾ ಇರುವಂತಹ ಪ್ರಸಂಗಗಳು ನಡೀತಾ ಇದಾವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತ್ ತುರ್ಕಟ್ ಡೀಟೇಲ್ಸ್ಗಾಗಿ.